ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಏನ್ ಸ್ಪೆಷಲ್ ಚಿತ್ರಾನ್ನ ಅಂದ್ರೆ ಆಕ್ಚುಲಿ ಕ್ಯಾಪ್ಸಿಕಮ್ ಹಾಕಿ ನಾನು ಚಿತ್ರಾನ್ನ ಮಾಡೋದು ಲೆಮನ್ ರೈಸ್ಗೆ ಚೆನ್ನಾಗಿರುತ್ತೆ ಅಂತ. ನನ್ನ ಮಗಳು ಕ್ಯಾರೆಟ್ ಹಾಕು ಅಂದ್ಲು, ಒಂದು ಅರ್ಧ ಕ್ಯಾರೆಟ್ ಉಳ್ಕೊಂಡಿತ್ತು, ಹಾಗಾಗಿ ಅದನ್ನ ಹಾಕಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ಪುಳಿಯೋಗರೆ ಗೊಜ್ಜು ಮಾಡೋಣ ಅಂತ ಹುಣಸೆಹಣ್ಣು ನೆನ್ಸಿಟ್ಟಿದ್ದೀನಿ. ಇವತ್ತು ಸಂಡೇ ಅಲ್ವಾ, ಸ್ವಲ್ಪ ಫ್ರೀ ಇರ್ತೀನಿ, ಹಾಗಾಗಿ ನಿಧಾನಕ್ಕೆ ಮಾಡೋಣ ಅಂತ ಫಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ತಿನ್ಬಿಟ್ಟು ಆಮೇಲೆ ಮಾಡ್ತೀನಿ. ದೋಸೆ ಹಿಟ್ಟು ನೆನೆಸಿದ್ದೀನಿ, ಅನ್ನ ಮಿಕ್ಕೊಂಡ್ಬಿಟ್ಟಿತ್ತು, ಹಾಗಾಗಿ ದೋಸೆಗೆ ನೆನೆಸಿದ್ದೀನಿ. ಈ ಬೇಸಿಗೆಯಲ್ಲಿ ಒಂಚೂರು ಅನ್ನ ಜಾಸ್ತಿ ಆದ್ರೂ ಅದು ಚೆನ್ನಾಗಿರಲ್ಲ, ಹಾಗಾಗಿ ದೋಸೆಗೋ ಇಡ್ಲಿಗೋ ಅನ್ನನ ನೀಟಾಗಿ ತೊಳೆದ್ಬಿಟ್ಟು ಹಾಕ್ಬಿಡಿ, ತುಂಬಾ ಚೆನ್ನಾಗಿ ಬರುತ್ತೆ ಫ್ಲಫಿಯಾಗಿ ಇಡ್ಲಿ. ಅನ್ನ ಬಿಸಾಕೋಂಥದ್ದು ಇರಲ್ಲ. ಸೊ ಇಡ್ಲಿ ದೋಸೆ ಹಿಟ್ಟು ಮಾಡ್ಕೊಂಡ್ರೆ ಬ್ಯಾಟರು ತಿನ್ನೋದಕ್ಕೂ ಉಪಯೋಗ ಬರುತ್ತೆ. ಇವಾಗೆಲ್ಲ ಕಾಸ್ಟ್ಲಿ ಇದೆ ರೇಟ್ ಅಲ್ವಾ, ಹಾಗಾಗಿ ವೇಸ್ಟ್ ಮಾಡಬಾರ್ದು. ಹಾಗಾಗಿ ಇಡ್ಲಿ ದೋಸೆಗೆ ನೆನೆಸಿದ್ದೀನಿ. ಇಡ್ಲಿ ಆದ್ರೂ ಮಾಡ್ಕೋಬಹುದು, ದೋಸೆ ಆದ್ರೂ ಮಾಡ್ಕೋಬಹುದು. ಸೊ ನನ್ನ ಮಗಳು ಹೆಲ್ಪ್ ಮಾಡ್ತಾ ಇದ್ದಾಳೆ ಇವತ್ತು ವಿಡಿಯೋ ಮಾಡಕ್ಕೆ. ಅಲ್ಲೇನೋ ತೋರಿಸ್ತಾಳಂತೇಳಿ ಅದೇನೋ ತಗೊಬಂದಾಳೆ ಟಾಯ್ನ, ತೋರ್ಸು. ಗ್ಲೋ ಸ್ಟಿಕ್ ಅಂತೆ. ಸುಮ್ಮನೆ ಅಂದ್ರೆ ಇಲ್ಲಿ ಸೈಡಲ್ಲಿ ನಮ್ಗೆ ಕ್ರ್ಯಾಕ್ ಆಗುತ್ತೆ, ಅದು ನೈಟ್ ಅಷ್ಟು ಗ್ಲೋ ಆಗುತ್ತೆ. ಇವಾಗ ಗ್ಲೋ ಆಗಲ್ಲ, ಯಾಕೆಂದ್ರೆ ನಾನೇನೋ ಕಟ್ ಮಾಡಿಲ್ಲ. ಸೊ ಇವತ್ತು ನಾನ್ ವೆಜ್ ಮಾಡಿಲ್ಲ, ವೆಜ್ ಓನ್ಲಿ. ಮೈಸೂರಿಗೆ ಹೊರಟಿದ್ದೀವಿ. ಮೈಸೂರಲ್ಲಿ ಮಹದೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಹಬ್ಬದ್ದು ಪೂಜೆ ಮತ್ತು ಹೋಮ ಎಲ್ಲ ಇಟ್ಕೊಂಡಿದ್ದಾರೆ, ಹಾಗಾಗಿ ನಾಳೆ ಹೊರಡ್ತಾ ಇದ್ದೀವಿ ಸೋಮವಾರ. ಅದಕ್ಕೇನೆ ಇವತ್ತು ಹಿಂದಿನ ದಿವಸ ನಾನ್ ವೆಜ್ ಮಾಡೋದು ಬೇಡ ಅಂತ ಮಾಡ್ತಾ ಇಲ್ಲ. ಲಾಸ್ಟ್ ವೀಕು ಮಾಡಿರಲಿಲ್ಲ ನಾವು. ಸೊ ಇನ್ನೇನು ನಾಳೆನೂ ಮಾಡೋದು ಇವತ್ತು ಮಾಡೋದು ಬೇಡ, ಮತ್ತು ನಾಳೆ ದೇವಸ್ಥಾನಕ್ಕೆ ಹೋಗಬೇಕು. ಮತ್ತು ಇನ್ನು ಹಬ್ಬ ಇದೆ, ಶಿವರಾತ್ರಿ ಹಬ್ಬ, ಅದಕ್ಕೂ ಮಾಡಲ್ಲ. ಅದಾದಮೇಲೆ ಅಮಾವಾಸ್ಯೆ ಇದೆ, ಅಮಾವಾಸ್ಯೆ ಮುಗಿಯೋವರೆಗೂ ಮಾಡಲ್ಲ. ಇನ್ನು ನೆಕ್ಸ್ಟ್ ಸಂಡೇನೇ ಪ್ಲ್ಯಾನಿಂಗ್ ಏನೇ ಇದ್ರು. ಸೊ ನನ್ನ ಮಗಂಗೆ ದೋಸೆ ಹಾಕಿದ್ದು ಅಲ್ಲೇ ಬಿಸಾಕಿದ್ದಾನೆ ನೋಡಿ. ಇವಾಗ ನನ್ನ ಮಗಳು ಕ್ಯಾರೆಟ್ ಹಾಕಿ ಕ್ಯಾಪ್ಸಿಕಮ್ ಹಾಕಿ ಚಿತ್ರಾನ್ನ ಮಾಡಬೇಕಂತೆ. ಜೀರಿಗೆ ತೊಗೊಬಾರೆ ಪುಳಿಯೋಗರೆಗೆ ಅಂತ 50 ರೂಪಾಯಿ ಕೊಟ್ಟು ಕಳಿಸಿದ್ರೆ 10 ರೂಪಾಯಿ ಪ್ಯಾಕೆಟ್ ಇಸ್ಕೊಂಡು ತಿಂಡಿ ಇಸ್ಕೊಂಡು ಬಂದಿದ್ದಾಳೆ. ಸೊ ಅದಕ್ಕೆ ಬೈತಾ ಬಿದ್ದಿದ್ದೀನಿ. ಮೇಯ್ನಾಗಿ ಪುಳಿಯೋಗರೆಗೆ ಜೀರಿಗೆನೇ ಇಂಪಾರ್ಟೆಂಟು. 50 ಗ್ರಾಮು 30 ರೂಪಾಯಿ ಅಂದ್ರಂತೆ, ಅದಕ್ಕೆ ಅದು ಬೇಡ ಅಂದ್ಬಿಟ್ಟು 10 ರೂಪಾಯಿಗೆ ಇಸ್ಕೊಂಡು ತಿಂಡಿ ಇಸ್ಕೊಂಡ್ಬಂದವ್ರು ಅಕ್ಕ ತಮ್ಮ ಇಬ್ಬರು ಸೇರಿಕೊಂಡು. ಈ ಮಕ್ಳಿಗೆ ಒಂದು ಹೇಳಿದ್ರೆ ಇನ್ನೊಂದು ಮಾಡ್ತಾರೆ. ಇಟ್ಸ್ ಓಕೆ, ಏನು ಮಾಡೋಕ್ಕೆ. ನಾಳೆ ಮೈಸೂರಿಗೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ನನ್ನ ಮಗಳು ಬೆಳಿಗ್ಗೆ ಹೋಗ್ತೀಯಾ ಸಂಜೆ ಹೋಗ್ತೀಯಾ ಎಷ್ಟು ಗಂಟೆಗೆ ಹೋಗೋದು ಯಾವ್ದ್ರಲ್ಲಿ ಹೋಗೋದು ಅಂತಾಳೆ. ಇವಳಿಗೆ ರಜಾ ಹಾಕೋದೇ ಕೆಲಸ, ಅದಕ್ಕೇನೆ ಬೆಳಿಗ್ಗೆನೆ ಹೋಗೋದಲ್ವಾ, ಅದಕ್ಕೇನೆ ಬೆಳಿಗ್ಗೆನೆ ಹೋಗೋದಲ್ವಾ, ಅದಕ್ಕೆ ರಜಾ ಹಾಕ್ಬಿಡೋಣ ಅಂತ ಅವಳ ಪ್ಲಾನಿಂಗು. ನಾವು ಬೆಳಿಗ್ಗೆ ಹೋಗ್ತಾ ಇಲ್ಲ, ನಾವು ಹೋಗೋದೇ ಸಂಜೆ, ಅಲ್ಲಿ ಪೂಜೆ ನಡೆಯೋದೇ ರಾತ್ರಿಗೆ, ಗೊತ್ತಾಯ್ತಾ? ಸ್ಕೂಲ್ಗೆ ಹೋಗಿ ಬಂದ್ಮೇಲೆ ಹೋಗೋದು. ಸೊ ಇವಾಗ ಒಂದು ಸೈಡ್ ಅವರೆಕಾಳನ್ನ ಹುರಿತಾ ಇದ್ದೀನಿ. ಒಣಗಿರೋ ಅವರೆಕಾಳು ಹುಳಿ ಮಾಡ್ಕೊಂಬಿಡೋಣ, ಸಾಂಬಾರು ಬೇಕಲ್ಲ ಇನ್ನು ಊಟಕ್ಕೆ ಅಂತ. ಒಂದು ಕಡೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡು ಒಂದು ಕಡೆ ಸಾಂಬಾರು ರೆಡಿ ಮಾಡಿಬಿಟ್ರೆ ನನಗೆ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆಲ್ಲ ತುಂಬಾ ಈಸಿ ಆಗುತ್ತೆ. ಮತ್ತು ನಾನು ಇದೆಲ್ಲ ಟಿಫನ್ ಮಾಡಿದ್ಮೇಲೆ ಒಂದು ರಾಶಿ ಪಾತ್ರೆ ಎಲ್ಲ ಇದೆ, ಅವೆಲ್ಲ ಮುಗಿಸೋವರೆಗೂ ಟೈಮ್ ತೊಗೊಳುತ್ತೆ. ಹಾಗಾಗಿ ಅಡುಗೆ ತಿಂಡಿ ಎರಡು ಅಟ್ಟೆ ಟೈಮ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಚೆನ್ನಾಗಿ ಅವರೆಕಾಳನ್ನ ಹುರಿಬೇಕು ಕೆಂಪಿಗೆ ಹುರಿದಾದ್ಮೇಲೆ ಅದನ್ನು ಒಂದು ಸತಿ ವಾಶ್ ಮಾಡಿ ಆಮೇಲೆ ಅದನ್ನು ಬೇಯಿಸ್ಕೋಬೇಕು. ಪಾತ್ರೆಯಲ್ಲೇ ಬೇಯಿಸ್ಕೊಳ್ತೀನಿ, ಕೆಲವೊಂದು ಟೈಮಲ್ಲಿ ಕುಕ್ಕರ್ಗೂ ಹಾಕ್ತೀನಿ. ಸೊ ಇದು ಪಾತ್ರೆಲ್ಲೇ ಬೇಯಿಸ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ತೊಳೆದ್ಬಿಟ್ಟು ಆಮೇಲೆ ಬೇಯಕ್ಕಿಡಬೇಕು, ಹಾಗೆ ಬೇಯಕ್ಕಿಡಬಾರ್ದು. ಒಂದು ಸ್ವಲ್ಪ ತೊಳೆದ್ಬಿಟ್ಟು ನೀಟಾಗಿ ಆಮೇಲೆ ಬೇಯಕ್ಕಿಡಬೇಕು. ಸೊ ಇಲ್ಲಿ ಕಲರ್ ಎಲ್ಲ ಚೇಂಜ್ ಆಗಿದೆ ತರಕಾರಿ ಎಲ್ಲ. ಇವಾಗ ಇದಕ್ಕೆ ಅರ್ಶಿಣದ ಪುಡಿ ಹಾಕ್ಕೊಳ್ಳೋಣ. ಸೊ ಈ ಲೆವೆಲಿಗೆ ಬಂದಾಗ ಅರ್ಶಿಣದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಉಪ್ಪು ಹುಳಿ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ ಚಿತ್ರಾನ್ನ. ಇದಕ್ಕೆ ಮೇಯ್ನಾಗಿ ಏನಂದರೆ ಯಥೇಚ್ಛವಾಗಿ ನೀವು ಕಾಯಿ ತುರಿ ಹಾಕ್ಕೋಬೇಕು, ಅವೆಲ್ಲ ಟೇಸ್ಟ್ ಬರೋದು. ಸೊ ಒಂದು 2 ನಿಮಿಷ ಬಿಸಿಲಿರಲಿ ಅರ್ಶಿಣದ ಪುಡಿ ಹಾಕಿದಾಗ. ಆಫ್ ಮಾಡಿಬಿಟ್ಟು ಹಾಕಕ್ಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ ಅರ್ಶಿಣದ ಪುಡಿನ. ಸೊ ಇವಾಗ ತೊಳೆದು ಚೆಲ್ಬಿಟ್ಟು ಬೇರೆ ನೀರು ಹಾಕಿ ಬೇಯಕ್ಕಿಟ್ಟಿದ್ದೀನಿ. ಇದಕ್ಕೆ ಉಪ್ಪು ಹಾಕಕ್ಕೆ ಹೋಗ್ಬಾರ್ದು ಇವಾಗಲೇ, ಯಾಕೆಂದರೆ ಕಾಳು ಬೇಯಲ್ಲ. ಬೆಂದ ಮೇಲೆ ಸಾಂಬಾರು ಮಾಡ್ತೀವಲ್ಲ ರುಬ್ಬಿಟ್ಟು ಆವಾಗ ಹಾಕೋಬೇಕು, ಬೇಯಲಿ ಅದ್ರ ಪಾಡ್ಗದು. ಸೊ ನೋಡಿ, ನಾನು ಅಷ್ಟೆಲ್ಲ ಕೆಲಸ ಮಾಡಿ ಅದು ಸಂಡೇ ಹೊತ್ತು ಯೂಶ್ವಲಿ ನಂಗೆ ಸಿಕ್ಕಾಬಿಟ್ಟೆ ಕೆಲಸ ಇರುತ್ತೆ. ಹಾಗಾಗಿ ಒಂಚೂರು ಕಸ ಗುಡಿಸ್ಕೊಡ್ರಿ ಅಂದರೆ ನಮ್ಮ ಯಜಮಾನ್ರು ಕಣ್ಣು ನನಗೆ ಚುಚ್ತೈತೆ, ಕಣ್ಣು ಹೋಯ್ತೈತೆ ಅಂತ ಡವ್ ಆಡ್ಕೊಂಡು ಹೋಗಿ ಮಂಚದ ಮೇಲೆ ಮನ್ಗೋರ ಗಂಟು ಬಾಗಿಸ್ಕೊಂಡು ನೋಡಿರಿ ಒಂಚೂರು ಹೆಲ್ಪು ಮಾಡಲ್ಲ. ಭಾನುವಾರ ಒಂದು ದಿವಸನೂ ಮಾಡಲ್ಲ, ನಾನೇ ಕಸ ಗುಡಿಸ್ಕೊಳ್ತಾ ಇದ್ದೀನಿ. ಸೊ ನನಗೂ ಸಾಕಾಗಿರುತ್ತೆ. ಒಳಗಡೆ ಅಟ್ಟೆ ಟೈಮು ಟಿಫನು ಮತ್ತು ಅಡುಗೆ ಎರಡೂ ಪ್ರಿಪೇರ್ ಮಾಡ್ಕೋಬೇಕು ಭಾನುವಾರದ ಹೊತ್ತು. ಯಾಕಂದರೆ ಎಲ್ಲ ಮನೇಲಿ ಇರೋದ್ರಿಂದ ಟಿಫನ್ ತಿನ್ನೋ ಅಷ್ಟರಲ್ಲಿ ಊಟದ ಟೈಮ್ ಆಗುತ್ತೆ, ಊಟ ತಿನ್ನೋ ಅಷ್ಟರಲ್ಲಿ ಕಾಫಿ
ಟೈಮ್ ಆಗಿರುತ್ತೆ. ಸೊ ಹಾಗಾಗಿ ಒಂಚೂರು ಹೆಲ್ಪ್ ಮಾಡಿ ಅಂದರೆ ಹೆಲ್ಪ್ ಮಾಡಿದೆ, ಮಲಗಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಮಾಡ್ಕೊಳ್ತಾ ಇದ್ದೀನಿ. ಹಾಗೋ ಒಂಚೂರು ಕಾಯಿನ ಸಿಪ್ಪೆ ತೆಗೆದು ಕೊಡ್ರಿ ಅಂದರೆ ಏನು ಮಾಡಿದ್ದಾರೆ ಕಥೆನ ತೋರಿಸ್ತೀನಿ ಬನ್ನಿ. ಈರುಳ್ಳಿ ಬುಟ್ಟಿ ಒಳಗಡೆ ಕಾಯಿನ ಇದು ಗುಂಜಿರುತ್ತಲ್ಲ ಅದನ್ನೆಲ್ಲ ತೆಗೆದು ಈರುಳ್ಳಿ ಬುಟ್ಟಿ ಒಳಗಡೆ ಹಾಕ್ಬಿಟ್ಟು ಕಾಯಿನ ಒಡೆದ್ಬಿಟ್ಟು ಇಕ್ಕಿದ್ದಾರೆ ನೋಡಿರಿ. ಇಷ್ಟು ತರಕಾರಿ ತಂದಿದ್ದೀನಿ ನಾನು. ಇವಾಗ ಇದೆಲ್ಲ ಪ್ಯಾಕ್ ಮಾಡಿ ಫ್ರಿಜ್ಗೆ ಹಾಕಬೇಕು. ಇಲ್ಲಿ ನೋಡಿ ತೆಂಗಿನಕಾಯಿ ಗುಂಜೆಲ್ಲ ಈರುಳ್ಳಿ ಬುಟ್ಟಿ ಒಳಗೆ ಹೆಂಗೆ ಹಾಕಿದ್ದಾರೆ. ಅದೇನು ಡಸ್ಟ್ಬಿನ್ನ ಈರುಳ್ಳಿ ಬುಟ್ಟಿನ ಒಂದು ಗೊತ್ತಿಲ್ಲ, ಅಚ್ಚುಕಟ್ಟಾಗಿ ಹೋಗಿ ಮಲಗಿಬಿಟ್ಟವ್ರೆ. ನಂಗೆ ಕಣ್ಣು ಚುಚ್ಚುತ್ತೈತೆ ಅಂದ್ಬಿಟ್ಟು ಏನು ಹೆಲ್ಪು ಮಾಡಲ್ಲ. ನಾನು ಒಂದು ಕೆಲಸ ಹೇಳಿದ್ರೆ 2 ಕೆಲಸ ನನಗೆ ವಾಪಸ್ ಕೊಟ್ಟಿರ್ತಾರೆ. ಸೊ ಈ ಗೋಳಿಗೆ ನಾನು ಏನೂ ಹೇಳೋಕ್ಕೋಗಲ್ಲ. ಒಂದೊಂದು ಸರ್ತಿ ಕೈಲಿ ಆಗದೆ ಇರುವಾಗ ಹೇಳಿರ್ತೀನಿ, ಬಟ್ ಈ ಥರ ಮಾಡಿಬಿಡ್ತಾರೆ. ಸೊ ಬನ್ನಿ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮನೆಯವರ ಇವಾಗ ಕ್ಲೀನಾಗಿ ನ್ಯೂಸ್ ಪೇಪರ್ಗೆ ತರಕಾರಿನೆಲ್ಲ ರ್ಯಾಪ್ ಮಾಡಿ ಫ್ರಿಜ್ಗೆ ಹಾಕ್ಬೇಕಿಲ್ಲಾಂದ್ರೆ ಅಷ್ಟು ತರಕಾರಿನೂ ಹೋಗುತ್ತೆ. ಸೊ ಇವಾಗ ಅವ್ರ ಅಪ್ಪ ಮಾಡಿಲ್ಲ ಅಂತ ಮಗ ಹೆಲ್ಪ್ ಮಾಡಿಕೊಡ್ತಾ ಇದ್ದಾನೆ ಕಸ ಗುಡಿಸೋದು. ಇವನು ಅಷ್ಟೇ, ಇವನು ಒಂದು ಕೆಲಸಕ್ಕೆ 2 ಕೆಲಸ ಕೊಡ್ತಾನೆ. ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕೂತ್ಕೊಂಡು ಅವ್ನ ಪಾಡಿಗೆ ಅವ್ನು ಆಟಾಡ್ತಾ ಇರಲಿ. ಸದ್ಯಕ್ಕೆ ನನ್ನ ಡಿಸ್ಟರ್ಬ್ ಮಾಡದೆ ಹೋದರೆ ಸಾಕು ಅವನು ಅಷ್ಟೇ. ಸೊ ಹಾಗಾಗಿ ಕ್ಯಾರೆಟೆಲ್ಲ ತಂದಿದ್ನಲ್ಲ 20 ರೂಪಾಯಿ kg ಅಂದರು. ಸೊ ಹಾಗಾಗಿ ಎಲ್ಲನೂ ಬೀಟ್ರೂಟು ಕ್ಯಾರೆಟೆಲ್ಲ 20 ರೂಪಾಯಿಗೆ ತಂದಿದ್ದೆ. ಸೊ ಹೆಲ್ತ್ಗೆ ತುಂಬಾ ಒಳ್ಳೆಯದಲ್ವ, ಪಲ್ಯ ಮಾಡ್ಕೋಬೋದು ಚಪಾತಿಗೆ, ಇಲ್ಲಾಂದರೆ ಬೇರೆ ಮಿಕ್ಸ್ ಪಲಾವು ಮತ್ತು ಅಡುಗೆಗೆಲ್ಲ ಯೂಸ್ ಆಗುತ್ತೆ. ಹಾಗಾಗಿ ಎಲ್ಲ ನೀಟಾಗಿ ಕಂತೆ ಕಟ್ಟಿ ಸೈಡ್ಗೆ ಇಟ್ಟಿದ್ದೀನಿ. ಇವಾಗ ಈರುಳ್ಳಿ ಪುಟ್ಟಿನ ಕ್ಲೀನ್ ಮಾಡೋಣ ಬನ್ನಿ. ಡಸ್ಟ್ಬಿನ್ ಮಾಡಿ ಇಟ್ಟಿದ್ದಾರೆ. ಈಗ ಎಷ್ಟು ಕಸ ಇದೆ ನೋಡಿ ಇದರಲ್ಲಿ. ನಾನೇ ಮೊದಲೇ ಸೋಂಬೇರಿ, ಈರುಳ್ಳಿ ತಂದು ಹಂಗೆ ಸುರಿದಿರ್ತೀನಿ ಕ್ಲೀನ್ ಮಾಡಿದೆ ಅಂದರೆ. ಇವ್ರು ಅದ್ರ ಜೊತೆಲಿ ಗುಂಜುನು ಹಾಕ್ಬಿಟ್ಟು ಇವತ್ತು ಕ್ಲೀನ್ ಮಾಡೋ ಮುಚ್ಕೊಂಡು ಅಂದ್ಬಿಟ್ಟು ಎಲ್ಲನೂ ಹಾಕಿ ಮಡಗಿದ್ದಾರೆ ನೋಡಿ. ಇವತ್ತು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಬುಟ್ಟಿಗೆ ತುಂಬ್ತಾ ಇದ್ದೀನಿ. ನೋಡಿದ್ರೆ ಯಾವ ಥರ ನನಗೆ ಕೆಲಸದ ಜೊತೆ ಕೆಲಸ ಕೊಡ್ತಾರೆ ನಮ್ಮ ಮನೆಗಳಲ್ಲಿ ಅಂತ. ನಿಮ್ಮ ಮನೇಲೂ ಹೀಗೆ ಟಾರ್ಚರ್ ಕೊಡ್ತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಮನೇಲಂತೂ ಹೆವಿ ಟಾರ್ಚರ್ ಕೊಡ್ತಾರೆ ಮಕ್ಕಳು ಅಪ್ಪ ಎಲ್ಲ ಸೇರಿಕೊಂಡು. ಒಂದೊಂದು ಕೆಲಸ ಹೇಳಿದ್ರೆ ನನಗೆ ರಿಟರ್ನ್ 2 ಕೆಲಸ ಕೊಟ್ಟಿರ್ತಾರೆ. ಸೊ ಇವಾಗ ಇದೆಲ್ಲ ಗೂಡ್ಸ್ ಎತ್ತಕೋಣ. ಎಷ್ಟು ಕ್ಲೀನಾಗಿ ಹೋಯ್ತು ನೋಡಿ ನಮ್ಮ ಈರುಳ್ಳಿ ಬೆಳ್ಳುಳ್ಳಿ. ಇವರು ಆಲ್ರೆಡಿ ಜಗಳ ಸ್ಟಾರ್ಟ್ ಆಗಿದೆ, ರಿಮೋಟ್ಗೋಸ್ಕರ ಇಬ್ಬರು ಕಿತ್ತಾಡ್ತಾ ಬಿದ್ದವ್ರೆ. ಸೊ ನಮ್ಮ ಕೆಲಸ ನಾವು ಮಾಡೋಣ ಬನ್ನಿ. ಸೊ ನೋಡಿ, ನಾನು ಅಷ್ಟೆಲ್ಲ ಕೆಲಸ ಮುಗಿಸಿ ಬರೋ ಅಷ್ಟರಲ್ಲಿ ಅವರೆಕಾಯಿ ಚೆನ್ನಾಗಿ ಬೆಂದ್ಕೊಂಡಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಹುರಿದಿರೋದ್ರಿಂದ ಅವರೆಕಾಯಿ ಬೇಗ ಬೆಂದೋಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಅಂತ. ಸಾಕು, ಇನ್ನೂ ಉಪ್ಪು ಹುಳಿ ಖಾರ ಹಾಕಿದಾಗಲೂ ಬೆಂದ್ಕೊಳ್ಳುತ್ತೆ. ಸೊ ಆಮೇಲೆ ಹಾಕೊಂಡು ಉಪ್ಪು ಹುಳಿ ಖಾರ. ಸೊ ನಮ್ಮ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಚಿತ್ರಾನ್ನ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಚಿತ್ರಾನ್ನ ಅಂದ್ರೇ ಚೆನ್ನಾಗಿರುತ್ತೆ. ಅದರಲ್ಲಿ ಈ ಥರ ಬರೀ ನಿಂಬೆಹಣ್ಣು ಹುಳಿ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ಸೂಪರಾಗಿರುತ್ತೆ. ರುಚಿಯಾಗಿರೋಂತಹ ಕ್ಯಾರೆಟ್ ಹಾಗೂ ನಿಂಬೆಹಣ್ಣಿನ ಚಿತ್ರಾನ್ನ ಸೂಪರಾಗಿದೆ, ರೆಡಿಯಾಗಿದೆ. ಸೊ ಇವಾಗ ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಬಿಟ್ಟು ಸಾಂಬಾರಿಗೆ ಬಂದಿದ್ದೀನಿ. ತೆಂಗಿನಕಾಯಿ, ಟೊಮೊಟೊ, ಮತ್ತು ಖಾರದ ಪುಡಿ ಸಾಂಬಾರ್ದು ಇದಿಷ್ಟನ್ನೇ ಹಾಕೋದು. ಇಲ್ಲಿ ಬಂದು ಮಸಾಲೆ ರುಬ್ಬಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು ಹುಳಿ ಬಿಟ್ಟು ಅವರೆಕಾಳು ಬೇಯಿಸಿರೋದು ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಮತ್ತು ಕರಿಬೇವು, ಒಣಮೆಣ್ಸಿನ್ಕಾಯಿ, ಸಾಸಿವೆ ಇದಿಷ್ಟನ್ನು ಒಗ್ಗರಣೆ ಹಾಕಿ ಇದು ಚೊರ್ ಅಂತ ಈ ಥರ ಮಾಡಿದರೆ ಸಮಾಧಾನ ಸಾಂಬಾರಿಗೆ. ಅವೆಲ್ಲ ಟೇಸ್ಟಿಯಾಗಿ ಬರೋದು. ಸೊ ಈರುಳ್ಳಿನ ಆ ಥರ ಅರ್ಧಂಬರ್ಧ ಬೇಯಿಸಿ ಹಾಕಿ ಸಾಂಬಾರಿಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಅದೇ ಸೂಪರಾಗಿ ಬಂದಿತ್ತು ಸಾಂಬಾರು, ಮಾತ್ರ ಸಕ್ಕತ್ತಾಗಿರುತ್ತೆ. ಸೊ ಬೇಳೆ ಸಾರಿಗಿಂತ ಈ ಥರ ಸಾಂಬಾರುಗಳು ಮಾಡ್ಕೊಳ್ಳೋದು ಬೆಟರ್ ಅನಿಸುತ್ತೆ ನನಗಂತೂ. ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತೀವಿ ಈ ಥರದ್ದೆಲ್ಲ. ಬೇಳೆ ಸಾರು ಬೇಕಾದ್ರೆ ಸ್ಕಿಪ್ ಮಾಡಿಬಿಡ್ತೀವಿ. ಈ ಥರ ಸಾಂಬಾರುಗಳಿದ್ದರೆ ನಮಗೆ ಮುದ್ದೆ ಜೊತೆ ಊಟ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಈ ಥರ ಸಾಂಬಾರು, ಬಸ್ಸಾರು, ಮೊಳಕೆ ಕಟ್ಟಿ ಸಾರು, ಸೊಪ್ಪು ಸಾರು, ಉಪ್ಪು ಸಾರು ಈ ಥರದ್ದೇ ಆಯ್ಕೆ ಮಾಡೋದು ಜಾಸ್ತಿ. ಬೇಳೆ ಸಾರು ಇವಾಗಂತೂ ಬಿಟ್ಬಿಟ್ಟಿದ್ದೀನಿ. ನುಗ್ಗೆಕಾಯಿ ಒಂದು ಹಾಕಿದ್ರೆ ಮಾತ್ರ ಇದು ಟ್ರೈ ಮಾಡೋದು. ಸೊ ಇದಿಷ್ಟೆಲ್ಲ ಮಾಡಿದ್ಮೇಲೆ ನೋಡಿ ಯಜಮಾನ್ರ ಕಣ್ಣು ಚುಚ್ತಾ ಇದೆ ಅಂತ ಹರಳೆಣ್ಣೆ ಕಾಯಿಸ್ಕೊಬಂದು ಹರಳೆಣ್ಣೆ ತಲೆ ಕಚ್ತಾ ಇದ್ದೀನಿ. ಸ್ಟೈಲ್ ತೋರಿಸ್ತಾರೆ. ಕೆಲಸಕ್ಕೆ ಅಷ್ಟು ದೂರ ಹೋಗ್ತಾರೆ. ಬಿಸಿಲಿಗೆ ಹೀಟಾಗಿರುತ್ತೆ, ಕಣ್ಣು ಚುಚ್ಚುತ್ತೆ. ಹೇಳಿದ ಮತ್ತು ಒಂಚೂರು ಕೇಳಲ್ಲ, ತಲೆಗೆ ಎಣ್ಣೆನೇ ಹಚ್ಚಲ್ಲ. ಹಂಗೂ ಬೈಕೊಂಡು ನೀನು ಹಿಂಗೆ ಮಾಡಿದ್ರೆ ನೀನು ವಯಸ್ಸಾಗೋ ಅಷ್ಟರಲ್ಲಿ ಬಾಣಲಿ ಆಗೋಯ್ತೀಯ ಈ ವಯಸ್ಸಿಗೆ ಅಂತ ಬೈಕೊಂಡು ನಗಾಡ್ಕೊಂಡು ಹಚ್ತಾ ಇದ್ದೀನಿ. ನಮ್ಮ ಮನೆಯವ್ರು ನಂದು ಎಲ್ಲ ಮುಗೀತಲ್ಲ ಬಿಡೆ, ಹೋದ್ರೆ ಹೋಯ್ತದೆ ಕೂದಲು ಅಂತಾರೆ ನಮ್ಮ ಮನೆಯವ್ರು ಕೂತ್ಕೊಂಡು ನೋಡ್ರಿ. ಸ್ಟೂಲ್ ಹಾಕೊಂಡು ನಿಂತಿದ್ದಾರಂತೆ ಗುರುಗಳ ನೋಡಿ ಫ್ರೆಂಡ್ಸ್. ಆಮೇಲೆ ಇದು ಸಕ್ಕರೆ ಇದೆ, ನಮ್ಮಪ್ಪ ಮಾಡ್ತಾರೆ. ಇದು ಕೋಲ್ಡ್ ವಾಟರು, ಮಿಂಟಕ್ಕಿ ಇವಾಗೆಲ್ಲ ಇದು ಮಾಡ್ತಾರೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ನೋಡಿ, ಮೊದಲನೇದಾಗಿ ಮಿಂಟನ್ನು ಉದುರಿಸ್ತಿದ್ದೀವಿ. ಯಾಕೆ ಡಾಕ್ಟರ್ ಪ್ರಕಾರ ಮಾತಾಡ್ತೀವಿ ನೋಡಿ. ಮಿಂಟ್ ಯಾಕೆಂದರೆ ಫ್ಲೇವರ್ ಅಲ್ಲಿರುತ್ತೆ ಮತ್ತು ಕಲರ್ ಆಗಿರುತ್ತೆ ಆ ಪರ್ಪಸ್ಲಿ. ಸೊ ಈ ಕಂಡೀಷನ್ ವೆದರ್ಗೆ ಬೇಕೇ ಬೇಕು ನಿಂಬೆಹಣ್ಣು. ಅಟ್ಲೀಸ್ಟ್ ನಮ್ಮ ಅಪ್ಪನ ಚಾನಲ್ಗೆ ಸಬ್ಸ್ಕ್ರೈಬ್ ಕೊಡಿ ಫ್ರೆಂಡ್ಸ್. ಚಾನಲ್ ಅಂತ ಯಾವುದೂ ಇಲ್ಲ, ನನ್ನ ಹೆಂಡತಿಗೆ ಸಬ್ಸ್ಕ್ರೈಬ್ ಕೊಡಿ ಸಾಕು. ಈ ಸತಿ ನಮ್ಮಪ್ಪ ನಮ್ಮ ಮಮ್ಮಿಗೋಸ್ಕರ ಕಿಚನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಹಂಗೆ ಹಾಕ್ಬಿಡೋದ
ಹಂಗೆ ಹಾಕೋದು. ಇಪ್ಪಾ ಸೋಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಫಸ್ಟ್ ಒಂದು ಲೈಮ್ ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ಸಾಲ್ಟ್ ಏನು ಹಾಕಲ್ವಾ? ಸಾಲ್ಟ್ ಏನು ಹಾಕಲ್ಲ, ಸಕ್ಕರೆ ಹಾಕೋದು ಸಾಕು, ಸಾಲ್ಟ್ ಇರೋದು ಬೇಡ. ಓಕೆ, ಪನ್ ಫೇವ್ರೆಟ್ ಇದು ಅಲ್ವಾಪ್ಪ? ಫೇವ್ರೆಟಾ? ನೋಡಿ ಫ್ರೆಂಡ್ಸ್, ನಿಮಗೆ ಎಷ್ಟು ಬೇಕೋ ಅಷ್ಟು ತಕ್ಕಂಥ ಪ್ರಮಾಣವಾದ ನೀರನ್ನು ಬೆರೆಸಿಕೊಳ್ಳಿ. ನಮಗೆ ಜಾಸ್ತಿ ಬೇಕು, ನಾವು ಬಕಾಸುರ ಥರ ನಾವೆಷ್ಟು ಕುಡಿದ್ರು ಸಾಕಾಗಲ್ಲ. ನೈಟ್ ಅಲ್ಲ, ಡೇ ಟೈಮ್ ಸಾಕಂತೆ. ನೋಡೋಣ, ಪ್ರಯತ್ನ ಪಡೋಣ ಎಲ್ಲಾನು ಒಂದೊಂದು ರೀತಿ. ಅಕಸ್ಮಾತ್ ಉಳ್ಕೊಂಡ್ರೆ ಫ್ರಿಜ್ಜಲ್ಲಿ ಇಕ್ಕೋದಕ್ಕೂ ಸಕ್ಕರೆ ಹಾಕ್ತಾರೆ. ಸ್ವಲ್ಪ ಬಿಡೋ. ಎಷ್ಟು ಸ್ಪೂನ್ ಸಕ್ಕರೆ ಸರ್? ನಮಗೆ ಎಷ್ಟು ಬೇಕಷ್ಟು. ಸಕ್ಕರೆ ಎಷ್ಟು ಕಡಿಮೆ ಬೇಕು ಅಂದರೆ ಸಕ್ಕರೆ ಹಾಕೋದೇ ಬೇಡ. ಸ್ವೀಟ್ ಬೇಕು ಅಂದರೆ ಸ್ವೀಟ್ ಜಾಸ್ತಿ ಹಾಕೊಳ್ಳೋದು. ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಎಣ್ಣೆ ಆಗಿರುತ್ತೆ, ಬಾಲ್ಯ ಆಗಿರುತ್ತೆ. ನಮ್ಮಪ್ಪ ಹೇಳ್ತಾನೆ ಹಾಕ್ಬಿಡುತ್ತೆ ಒಂದೊಂದು ಸ್ಪೂನ್ ಅಂತ. ಇಲ್ಲ, ನಮಗೆ ಸಕ್ಕರೆ ಶುಗರ್ ಜಾಸ್ತಿ ಬೇಕಲ್ಲ, ಸ್ವೀಟ್ ಜಾಸ್ತಿ ಲವ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಇದು ಮಿಂಟ್ ಜ್ಯೂಸ್ ಹಂಗಂತ ಹೇಳ್ತಾ ಇದೀವಿ, ಇನ್ನೂ ಆಗಿದೆ ಆಗಿಲ್ಲ ಪ್ರಿಪ್ರೇಷನ್. ಸೊ ಇವಾಗ ಇದರಲ್ಲಿ ನಮ್ಮಪ್ಪ ಗ್ರೈಂಡ್ ಮಾಡ್ತಾರೆ. ಸೊ ಆಮೇಲೆ ಸಿಗೋಣ. ಸೊ ಫ್ರೆಂಡ್ಸ್, ಇವತ್ತು ಇವರೆಲ್ಲ ನನಗೆ ಮಿಂಟ್ ಜ್ಯೂಸ್ ಮಾಡ್ಕೊಂಡು ಕಟ್ಟವ್ರೆ. ಮಿಂಟ್ ಅಲ್ಲ, ಲೆಮನ್ ಮಿಂಟ್ ಜ್ಯೂಸ್. ಸೊ ಟೇಸ್ಟ್ ಮಾಡೋಣ ಇರಿ. ನಾನು ಟಯರ್ಡ್ ಆಗಿದ್ದೀನಿ, ಕೆಲಸ ಮಾಡಿ ತಲೆಗೆ ಸ್ನಾನ ಮಾಡ್ಕೊಂಡು ಆರಾಮಾಗಿ ಮಲಗಿದ್ದೀನಿ. ಕಸ್ರೆ ಅನ್ಸುತ್ತೆ. ಅಪ್ಪ ಅಷ್ಟು ಸ್ವೀಟ್ ಹಾಕೈತೆ, ಕಸ್ರೆ ಅಂತೀಯಾ? ಚೆನ್ನಾಗಿದೆ. ನಮ್ಮ ಮನ್ಗಿದ್ದಲ್ಲ ಮದುವೆ ಇದೆ, ತಲೆದೆಲ್ಲ ಕಟ್ಟಿರೋ ತೆಗ್ದೇ ಇಲ್ಲ. ಸ್ಪೆಷಲ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಾಗ ಕುಡಿಯಮ್ಮ. ಅವನಿಗೆ ಇಷ್ಟ ಜ್ಯೂಸು ಫ್ರೆಂಡ್ಸ್, ಇಷ್ಟ ಅವನಿಗೆ. ಈ ನನ್ ಮಗಂಗ್ ಬಾರಿ ಇಷ್ಟ ಆಗ್ಬಿಟ್ಟೈತೆ ಜ್ಯೂಸು, ಕುಡಿತಾವ್ನೆ. ಕುಡಿಯೋಗಿ ಇವಳೊಬ್ಳು ಚೆನ್ನಾಗೈತಮ್ಮ ಮುದ್ದು. ಸೊ ಫ್ರೆಂಡ್ಸ್, ಅವರೆಕಾಯಿ ಹುಳಿ ರೆಡಿಯಾಗಿದೆ. ಸೂಪರ್ ಆಗಿರುತ್ತೆ, ಮುದ್ದೆ ಜೊತೆ ಬೆಸ್ಟ್ ಕಾಂಬಿನೇಷನ್. ಬನ್ನಿ ತಿನ್ನೋಣ. ಸೊ ಫ್ರೆಂಡ್ಸ್, ಇವತ್ತು ನಾನ್ ವೆಜ್ ಮಾಡಿಲ್ಲ ಅಂದ್ಬಿಟ್ಟು ನನ್ನ ಮಗಳಿಗೆ ಅಂತ ಗೋಬಿ ತಗೊಬಂದ್ವಿ. ಹಾಗೆ ನನಗೂ ಬೇಕನ್ನಿಸ್ತು. 2 ಪ್ಲೇಟ್ ಗೋಬಿ ಮತ್ತು ವಿತ್ ಮ್ಯಾಂಗೋ ಜ್ಯೂಸ್ ಎಲ್ಲ ಹೋಟ್ಲಿಂದ ತಂದಿರೋದು. ಮನೆಯಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಹೀಗೆ ಕಾಣ್ತಾ ಇದೆ. ಸೊ ನಾನ್ ವೆಜ್ ಇಲ್ಲದೆ ಇರೋದಕ್ಕೆ ಈ ಚೈನೀಸ್ ಪಾರ್ಟಿ. ಓಕೆ, ರೆಡಿಯಾಗಿದ್ದಾರೆ. ಇವಳೊಬ್ಳು, ಇವನೊಬ್ಬ, ಇಬ್ಬರು ರೆಡಿಯಾಗಿದ್ದಾರೆ. ಸೊ ಇವಾಗ ಇಡ್ಲಿ ಹಿಟ್ಟು ರುಬ್ಬಬೇಕು. ಚೆನ್ನಾಗಿ ಉಂತಿದೆ. ಈ ದೊಡ್ಡದು ಕಂಟೈನರ್ ತೊಳ್ಕೊಂಡಿದ್ದೀನಿ, ಇದಕ್ಕೆ ಹಾಕ್ಕೋತೀನಿ ಹಿಟ್ಟನ್ನ. ಯಾಕೆ ಅಂದರೆ ಇವಾಗ ಸೆಕೆ ಇರೋದ್ರಿಂದ ಜಾಸ್ತಿ ಫರ್ಮೆಂಟೇಷನ್ ಆಗಿ ಹುಳಿ ಬಂದು ಈಚೆ ಚೆಲ್ಲೋಗುತ್ತೆ. ಪಾತ್ರೆಗೆ ಹಾಕಿದ್ರೆ ಬಾಕ್ಸ್ಗೆ ಹಾಕಿಟ್ಟಿದ್ರೆ ಸರಿ ಹೋಗುತ್ತೆ. ಒಂದು ಅರ್ಧ ಬಂದರೂ ಇಷ್ಟು ಉಬ್ಬು ಬರುತ್ತೆ. ಹಾಗಾಗಿ ಇಲ್ಲಿ ಬಂದು ಪುಳಿಯೋಗರೆ, ಗೊಜ್ಜಿಗೆ ಮೆಣಸಿಕಾಯಿ ಮತ್ತು ಕರಿಬೇವು, ಧನಿಯಾ, ಮೆಂತ್ಯ, ಜೀರಿಗೆ, ಮೆಣಸು ಎಲ್ಲನೂ ಹುರಿದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದಲ್ವ, ಹಾಗಾಗಿ ಸಾಕು. ಫಸ್ಟ್ ಇದಕ್ಕೆ ಹುಣಸೆಹಣ್ಣು ಮತ್ತು ಬೆಲ್ಲನೂ ಹಾಕಿ ಕುದಿಯೋಕೆ ಇಟ್ಬಿಡ್ತೀನಿ. ಆಮೇಲೆ ಪೌಡರ್ ಮಾಡಿ ಹಾಕಿದ್ರೆ ಆಯಿತು. ಇದು ಕುದಿಯೋ ಅಷ್ಟರಲ್ಲಿ ನಾನು ಇದೆಲ್ಲ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನೋಡಿ, ಈ ಥರ ಫಿಲ್ಟ್ರ್ ಮಾಡ್ಕೋಬೇಕು. ಈ ಥರ ಗಷ್ಟ ಎಲ್ಲ ಇದ್ರೊಳಗೆ ಬಂದುಬಿಟ್ರೆ ಚೆನ್ನಾಗಿರಲ್ಲ ಗೊಜ್ಜು. ಸೊ ಈ ಥರ ನೀಟಾಗಿ ಫಿಲ್ಟ್ರ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕುದಿಯೋಕೆ ಬಿಟ್ಬಿಡೋಣ. ಇವಾಗ ಈ ಗೊಜ್ಜಿಗೆ ಇಷ್ಟು ದಪ್ಪ ಬೆಲ್ಲ ಹಾಕ್ಬಿಟ್ಟು ಬಿಟ್ಬಿಡೋಣ, ಚೆನ್ನಾಗಿ ಕುದ್ದಿ ಗಟ್ಟಿಯಾಗಲಿ. ಸೊ ಇವಾಗ ಫೈನಾಗೆ ಪೌಡ್ರ್ ಮಾಡ್ಕೊಬಂದಿದ್ದೀನಿ, ಪುಳಿಯೋಗರೆ ಪೌಡರು. ಇಲ್ಲಿ ಬಂದು ಇಡ್ಲಿ ಹಿಟ್ಟು ರುಬ್ಬಿ ಇದ್ದಿದ್ದಾಯಿತು. ಸ್ವಲ್ಪ ಇಟ್ಕೊಂಡಿದ್ದೀನಿ ಗಾಜಿನ ಬೌಲಲ್ಲಿ, ಏಕೆಂದರೆ ನನ್ನ ಮಗಂಗೆ ಮಾತ್ರ ನಾಳೆ ಫರ್ಮೆಂಟೇಷನ್ ಆಗಬೇಕಲ್ವ, ಹಾಗಾಗಿ ಮಿಕ್ಕಿದ್ದಿಟ್ಟೆಲ್ಲ ಫ್ರಿಜ್ಗೆ ಹಾಕ್ಬಿಟ್ಟಿದ್ದೀನಿ. ನಮಗೆ ನಾಳೆ ಟಿಫನ್ ಬೇಕು ಅಂದಾಗ ಅದು ಈಚೆ ಇಟ್ಕೊಂಡ್ರೆ ಬೆಳಗ್ಗೆ ಅಷ್ಟರಲ್ಲಿ ಫರ್ಮೆಂಟೇಷನ್ ಆಗುತ್ತೆ, ಅಂದರೆ ಹುಳಿ ಬರುತ್ತೆ, ಸರಿ ಹೋಗುತ್ತೆ. ಸೊ ಹಾಗಾಗಿ ಅವನೊಬ್ಬನಿಗೆ ಮಾತ್ರ ಇಡ್ಲಿ ಹಿಟ್ಟು ಈಚೆ ಇಟ್ಕೊಂಡಿದ್ದೀನಿ, ಬೆಳಗ್ಗೆ ತನಕ ಹುಳಿ ಬರಲಿ ಅಂತ. ಸೊ ಇವಾಗ ಹುಣಸೆಹಣ್ಣು ಹುಳಿ ಎಲ್ಲ ಕುದ್ದಿದೆ ಚೆನ್ನಾಗಿ. ಇವಾಗ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಚೂರು ಹಾಕ್ಕೊಂಡಿದ್ದೀನಿ, ಇಲ್ಲಿ ಗೊಜ್ಜು ಸ್ವಲ್ಪನೇ ಇರೋದು, ಹಾಗಾಗಿ ಅಲ್ಲಿ ಪುಡಿ ರೆಡಿ ಇದೆ. ಇವಾಗ ಪುಡಿ ಒಂದು ಹಾಕ್ಕೊಂಡು
ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಒಗ್ಗರಣೆ ನಮಗೆ ಬೇಕಾದಾಗ ಹಾಕ್ಕೋಬೋದು ಗೊಜ್ಜು ಮಾಡಿ ಇಟ್ಕೊಂಡ್ರೆ. ಹಾಗಾಗಿ ಇದನ್ನ ಸ್ವಲ್ಪ ಗಟ್ಟಿಯಾಗಲಿ ಗೊಜ್ಜು, ಆನಂತರ ಪೌಡರ್ ಆ್ಯಡ್ ಮಾಡಿ. ಸೊ ಇವಾಗ ಗೊಜ್ಜು ಚೆನ್ನಾಗೆ ಕುದ್ದಿದೆ. ಇವಾಗ ಪೌಡರ್ ಹಾಕ್ತೀನಿ, ಪುಳಿಯೋಗರೆ ಪೌಡರು. ಏಯ್ ಸುಮ್ಮನಿರೋ, ಗ್ಯಾಸ್ ಫ್ಲೇಮ್ ಕಡಿಮೆ ಮಾಡ್ತೀನಿ, ಇಲ್ಲಾಂದ್ರೆ ಪಟ್ಟಂತ ಮಗು ಕಾರುತ್ತೆ. ಸೊ ಇವಾಗ ಗುಜ್ಜು ಚೆನ್ನಾಗಿ 1-2 ನಿಮಿಷ ಇದು ಚೆನ್ನಾಗಿ ಬೇಯಲಿ. ರೆಡಿಯಾಗಿದೆ. ನಾನು ಮಾಡ್ಕೊಂಡಿದ್ದಷ್ಟು ಪೌಡ್ರು ಸಾಕಾಯಿತು. ಸೊ ನಮ್ಗೆ ಯಾವಾಗ ಬೇಕು ಆವಾಗ ಒಗ್ಗರಣೆನ ಮಾಡ್ಕೊಳ್ಳೋಣ ಎಣ್ಣೆ ಹಾಕಿ. ಇವಾಗ ಬರೀ ಇಷ್ಟೇ ಉಪ್ಪು ಮತ್ತು ಬೆಲ್ಲ, ಹುಣಸೆಹಣ್ಣು, ಹುಳಿ ಇದಿಷ್ಟನ್ನು ಕುದಿಸ್ಕೊಂಡು ನಂತರ ಪೌಡರ್ ಮಾಡಿರೋದು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ 1-2 ನಿಮಿಷ ಇದು ಮಸಾಲನೂ ಕುಕ್ ಆಗಬೇಕು. ಕುಕ್ ಆದರೆ ರೆಡಿ ಆಯಿತು ಪುಳಿಯೋಗರೆ ಗೊಜ್ಜು. ನಮಗೆ ಬೇಕಾದಾಗ ಎಣ್ಣೆ ಕಾಯಿಸ್ಕೊಂಡು ಕಡಲೆಕಾಯಿ ಬೀಜ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡ್ರೆ ಆಯಿತು. ಸೊ ಇದಿಷ್ಟೇ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಸಿಗೋಣ ಮುಂದಿನ ವ್ಲಾಗಲ್ಲಿ.